ಬಸ್ ಸ್ಟ್ಯಾಂಡ್ ಇವತ್ತು ನಾವು ಹೋಗ್ತಾ ಇದ್ದೀವಿ ಮಂತ್ರಾಲಯಕ್ಕೆ. ಆಲ್ರೆಡಿ ಬುಕ್ ಆಗಿದೆ ಮಂತ್ರಾಲಯ ದರ್ಶನ ಹೋಗ್ತಾ ಇದ್ದೀವಿ. ತೋರಿಸ್ತೀನಿ ಹೇಗೆ ಹೋಗ್ತೀವಿ ಅಂತ. ಬಂದು ನನ್ನ ಜೊತೆ ನೀವು ಕೂಡ ಎಂಜಾಯ್ ಮಾಡಿ. ಅದ್ರ ಜೊತೆಗೆ ಇವತ್ತು ನಾನು ಬುಕ್ಕಿಂಗ್ ಮಾಡಿದ್ದೀನಿ, ಅದಕ್ಕೆ ನನಗೇನು ಟೆನ್ಷನ್ನೇ ಇಲ್ಲ. ಸೀಟ್ ಸಿಕ್ಕಿದೆ. ನೀವೆಲ್ಲ ನೋಡಿದ್ರೆ ಗೋಕರ್ಣದಲ್ಲಿ ಕುಂದಾಪುರ ಕಡೆ ತುಂಬ ಕಷ್ಟಪಟ್ಟು ಹೋಗಿದ್ದೆ, ಯಾಕಂದರೆ ಇದು ಫ್ರೀ ಬಸ್ ಅಲ್ಲ, ಹಾಗಾಗಿ ಟಿಕೆಟ್ ಕೊಟ್ಕೊಂಡು ಹೋಗಿದ್ವಿ. ಸೊ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ, ಹೇಗಾಯಿತು ಅಂತ ಪ್ರತಿಯೊಂದು ತೋರಿಸ್ತಾ ಹೋಗ್ತೀನಿ. ಅಲ್ಲಿ ತನಕ ಜಸ್ಟ್ ಈಗ ಊಟಕ್ಕೆ ನಿಲ್ಲಿಸಿದ್ರು, ಊಟಕ್ಕೆ ಬಂದಿದ್ದೀನಿ. ಸೊ ತೋರಿಸ್ತೀನಿ. ತುಂಬ ಜನ ಇದ್ದರು. ಯಪ್ಪ ಸ್ವಲ್ಪ ಹೊತ್ತು ನಿಂತ್ಕೊಂಡು ಆಮೇಲೆ ನಮಗೆ ಸೀಟ್ ಸಿಕ್ತು. ಕೊನೆಗೆ ಊಟ ಮಾಡಿದ್ವಿ. ಇದೇ ಖಾನಾವಳಿಗೆ ಊಟನೂ ಚೆನ್ನಾಗಿತ್ತು, ಬಟ್ ತುಂಬ ಖಾರ ಆಗಿಬಿಟ್ಟಿತ್ತು. ಸೊ ಬನ್ನಿ ಈಗ ಮತ್ತೆ ಹೋಗಬೇಕು ಬಸ್ ಸ್ಟ್ಯಾಂಡಿಗೆ, ಬಿಕಾಸ್ ಆಲ್ರೆಡಿ ಮುಗಿತಾ ಬಂತು. ಸೊ ಮತ್ತೆ ಈಗ ಹೋಗಬೇಕು, ಹೋಗೋಣ. ಊಟ ಎಲ್ಲ ಮುಗಿಸಿ ಈಗ ಬಸ್ಸಿಗೆ ಬಂದು ಕೂತಿದ್ದೀನಿ. ಬನ್ನಿ ಈಗ ಹೋಗೋಣ ಮಂತ್ರಾಲಯಕ್ಕೆ. ಹೋಗಿ ಅಲ್ಲಿ ರೀಚ್ ಆದ್ರ ಮೇಲೆ ಮತ್ತೆ ನಿಮಗೆ ಸಿಗ್ತೀನಿ. ಈಗ 4:15 ಆಗಿದೆ. ಜಸ್ಟ್ ಮಂತ್ರಾಲಯಕ್ಕೆ ಬಂದು ರೀಚ್ ಆದ್ವಿ. ಈಗ ಇಳಿತಾ ಇದ್ದೀವಿ. ನಾವು ಬಂದಿದ್ದು ಇದೇ ಬಸ್ಸಲ್ಲಿ, KSRTC ಬಸ್ಸಲ್ಲಿ. ಸೊ ನೋಡಿ ಕಾಣಿಸ್ತದಲ್ವಾ, ಸಿರ್ಸಿ ಅಂದರೆ ಗೋಕರ್ಣ ಟು ಮಂತ್ರಾಲಯ. ನಾವು ಸಿರ್ಸಿಯಿಂದ ಹತ್ತಿದ್ವಿ. ಎಂಟ್ರೆನ್ಸ್ ಇವತ್ತಂತೂ ಗುರುವಾರ, ತುಂಬ ಜನ ಬಂದಿದ್ದಾರೆ. ಸೊ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ, ಬಿಕಾಸ್ ನಾವು ರೂಮ್ ಹುಡುಕ್ತಾ ಇದ್ವಿ. ಸೊ ರೂಮ್ ಸಿಕ್ಕಿ ನಾನು ರೆಡಿ ಆದ್ಮೇಲೆ ಮತ್ತೆ ನಿಮಗೆ ಸಿಗ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಈಗ ನಾವು ರೆಡಿಯಾಗಿ ಈಗ ದೇವಸ್ಥಾನಕ್ಕೆ ಹೊರಡಬೇಕು. ಸೊ ದೇವಸ್ಥಾನಕ್ಕೆ ಹೋದಾಗ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ದೇವಸ್ಥಾನನ, ಹಾಗೆ ಹೇಗಾಯಿತು, ಆಮೇಲೆ ಏನೇನು ಮಾಡಿದ್ವಿ ಅಂತೆಲ್ಲ ಪ್ರತಿಯೊಂದು ಅಪ್ಡೇಟ್ಸ್ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಸೊ ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಜೊತೆಗಿರಬೇಕು. ಸೊ ಇವತ್ತು ನಾವು ಬಂದಿದ್ದೀವಿ ಮಂತ್ರಾಲಯಕ್ಕೆ. ಸೊ ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ, ದೇವಸ್ಥಾನಕ್ಕೆ ಹೋಗಿ ಸಿಗೋಣ. ಜಸ್ಟ್ ಇಷ್ಟ ಆದ್ವಿ, ದೇವಸ್ಥಾನಕ್ಕೆ ಬಂದ್ವಿ. ಎಂಟ್ರೆನ್ಸ್ನೇ ನೋಡಿದ್ರಿ, ನೋಡಿ ದಾರಿ ಉದ್ದಕ್ಕೂ ದೇವರ ಮಹಿಮೆ ಆಗಿರ್ಬೋದು, ದೇವರು ಪ್ರತಿಯೊಂದನ್ನು ಲೈಕ್ ಅವ್ರ ಕಥೆನ ಎಲ್ಲದನ್ನು ನಮಗೆ ವ್ಯಕ್ತಪಡಿಸ್ತಾ ಹೋಗಿದ್ದಾರೆ. ಹಾಗೆ ದೇವಸ್ಥಾನ ನೋಡೋಕ್ಕೆ ಫುಲ್ ಖುಷಿ. ಆಮೇಲೆ ಹೋಗೋ ಪ್ರತಿಯೊಂದು ದಾರಿಯಲ್ಲೂ ನಮಗೆ ರಂಗೋಲಿ ಕಾಣಿಸ್ತಾ ಹೋಗುತ್ತೆ. ರಂಗೋಲಿ ನೋಡೋಕ್ಕೆ ಲಿಟ್ರಲಿ ಫುಲ್ ಆಸಮ್ ಅನಿಸುತ್ತೆ, ಹೇಗೆ ಬಿಡಿಸಿದ್ದಾರೆ ಅಂತ. ತುಂಬ ಚೆನ್ನಾಗಿತ್ತು. ಜನ ಅಂತೂ ಸಿಕ್ಕಾಪಟ್ಟೆ. ನಾವು ಬಂದಿದ್ದು 6:30 ಗಂಟೆಗೆ. ಸೊ 6:30ಗೆ ಇಷ್ಟು ಜನ ಇದ್ದಾರೆ. ಸೊ ನಾವು ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ತುಂಗಾ ನದಿಗೆ ಹೋಗೋಣ. ಅಲ್ಲಿ ಹೋಗಿ ದೇವರ ತೀರ್ಥನ ನಾವು ಪ್ರೋಕ್ಷಣೆ ಮಾಡಿಕೊಂಡು ಆಮೇಲೆ ದೇವರ ದರ್ಶನ ಮಾಡೋಣ. ಸೊ ಬನ್ನಿ ಈಗ ಹೋಗೋಣ ತುಂಗಾ ನದಿಗೆ. ಸೊ ಪ್ರತಿಯೊಂದನ್ನು ವ್ಯೂನು ಹಾಗೆ ದೇವಸ್ಥಾನನ ನೋಡ್ತಾ ಬನ್ನಿ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಆಯಿತಾ. ಇದೆ ನಾವು ಬಂದಿದ್ದೀವಿ ದೇವಸ್ಥಾನಕ್ಕೆ. ಸೊ ನೋಡ್ತಾ ಇದ್ದಾರೆ ಎಷ್ಟು ಜನ ಇದ್ದಾರೆ ಅಂತ. ಇವತ್ತು ಗುರುವಾರ ಆಗಿದ್ದಕ್ಕಂತೂ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇನ್ನು ದೇವಸ್ಥಾನ ನೋಡೋಕ್ಕೆ ಖುಷಿ ಆಗ್ತಾ ಇದೆ, ನೀವೇ ನೋಡಿದ್ರಲ್ಲ ಇಷ್ಟು ತನಕ. ಸೊ ಬನ್ನಿ ಈಗ ಒಳಗೆ ಹೋಗೋಣ, ದರ್ಶನ ಮಾಡೋಣ ದೇವ್ರದ್ದು. ದೇವರ ಕೃಪೆಗೆ ನಾವು ಪಾತ್ರರಾಗೋಣ. ಸೊ ನನ್ನ ಜೊತೆಗೆ ನೀವು ಕೂಡ ದರ್ಶನ ಮಾಡಿ ಬನ್ನಿ, ಹೋಗೋಣ.
ಇನ್ನು ತುಂಗಾ ನದಿಯ ದಂಡೆ ಮೇಲೆ ಅಲ್ಲೇ ಶನೇಶ್ವರ ಸ್ವಾಮಿ ದೇವಸ್ಥಾನ ವಿಗ್ರಹ ಇದೆ. ಸೊ ಅಲ್ಲಿ ಎಲ್ಲರೂ ತುಪ್ಪದ ದೀಪನ ಹಚ್ತಾರೆ. ಜನ ಬಂದವರು ನೋಡ್ತಾ ಇದ್ದೀರಾ, ಎಲ್ಲರೂ ತುಪ್ಪದ ದೀಪನ ಹಚ್ತಾರೆ. ಇನ್ನು ಮುಂದೆ ಹೋಗ್ತಾ ಇದ್ರೆ ಇಲ್ಲಿ ಕೂಡ ಮಕ್ಕಳು ಆಡೋಕ್ಕೆ ಆಟ ಆಡೋದೆಲ್ಲ ಇದೆ. ಇಲ್ಲಿ ನೋಡ್ತಾ ಇರ್ಬೋದು. ಇನ್ನು ಹೀಗೆ ಮುಂದೆ ಹೋಗ್ತಾ ಇದ್ರಂತೂ ನನಗೆ ಬರೀ ಕಳ್ಬಂಡೆನೇ ಕಾಣಿಸ್ತಾ ಇದೆ, ನೀರು ಕಾಣಿಸ್ತಾನಲ್ಲ. ಬನ್ನಿ ಮುಂದೆ ಹೋಗೋಣ. ಹಾಯ್ ಫ್ರೆಂಡ್ಸ್, ಇವಾಗ ನಾವಿರೋದು ತುಂಗಭದ್ರಾ ನದಿಲಿ ನೀರು ಪೂರ್ತಿ ಖಾಲಿ ಆಗಿದೆ. ಆದರೆ ಒಂದ್ಸಲ ಆದರೂ ತೀರ್ಥ ಪ್ರೋಕ್ಷಣೆ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ನೀರನ್ನ ಪ್ರೋಕ್ಷಣೆ ಮಾಡ್ಕೊಂಡು ಬಂದ್ವಿ. ಈಗ ಮತ್ತೆ ಹೋಗ್ತಾ ಇದ್ದೀವಿ. ಎಲ್ಲ ಹೊಂಡ ಗಲೀಜೆಲ್ಲ ಇದೆ, ಹಾಗಾಗಿ ಸ್ವಲ್ಪ ದಾರಿ ನೋಡ್ಕೊತಾನೆ ಹೋಗಬೇಕಾಗತ್ತೆ. ಮತ್ತೇನಂದರೆ ಬರ್ತಿರಲ್ವ ಎಲ್ಲರೂ, ಪ್ಲೀಸ್ ಕ್ಲೀನ್ಲಿನೆಸ್ನ ಮೇಂಟೈನ್ ಮಾಡಿ. ಯಾವುದೇ ಥರ ಬಟ್ಟೆ ಆಗಿರ್ಬೋದು, ಕಸನ ಯಾವುದೇ ಕಾರಣಕ್ಕೂ ಎಸಿಬೇಡಿ. ಯಾಕಂದರೆ ಹೀಗೆಲ್ಲ ಹಾಕಿದಾಗನೇ ನೀರು ಮಾಲಿನ್ಯ ಆಗತ್ತೆ. ಎಷ್ಟೋ ಜನ ಬರ್ತಾರೆ ಭಕ್ತಾದಿಗಳು. ಸೊ ಆ ಟೈಮಿಗೆ ಹಾಕಿದ್ರೆ ತಪ್ಪಾಗತ್ತಲ್ವ. ಈಗ ನೋಡಿ, ಎಷ್ಟೋ ಭಕ್ತಾದಿಗಳಿಗೆ ಸ್ನಾನ ಮಾಡೋಕ್ಕೂ ಆಗೋದಿಲ್ಲ, ಆ ಥರ ಮಾಲಿನ್ಯ ಮಾಡ್ತಾರೆ. ಅಲ್ಲಿ ಗಲೀಜೆಲ್ಲ ಮಾಡಿ. ಸೊ ಪ್ಲೀಸ್ ಯಾವುದೇ ಕಾರಣಕ್ಕೂ ಆ ಥರ ಮಾಡೋಕ್ಕೆ ಹೋಗಬೇಡಿ ಅಂತ ನಾನು ನಿಮಗೆ ಕಳಕಳಿಯಾಗಿ ಕೇಳ್ಕೊಳ್ತಾ ಇದ್ದೀನಿ. ಜೊತೆಗೀಗ ಹೋಗೋಣ. ಹಾಗೆ ಮುಂದೆ ಬಂದರೆ ಇಲ್ಲಿ ಒಂಟೆ ಕೂಡ ನೋಡ್ಬೋದು. ಸೊ ಇಲ್ಲಿ ನೀವು ಒಂಟೆ ರೈಡ್ ಕೂಡ ಮಾಡ್ಬೋದು. ಸೊ ಇಲ್ಲಿ ತೋರಿಸ್ತೀನಿ, ಒಬ್ರು ಅಂಕಲ್ ಹತ್ತಿದ್ರು ನೋಡಿ. ಹೀಗೆ ಅವ್ರು ಕರ್ಕೊಂಡು ಹೋಗ್ತಾರೆ, 1 ರೌಂಡ್ ಕರ್ಕೊಂಡು ಹೋಗಿ ಬರ್ತಾರೆ. ಇನ್ನು ಹೀಗೆ ಮುಂದೆ ಬಂದರೆ ಪ್ರತಿಯೊಂದು ಕತೆ ನೋಡ್ತಾ ಹೋಗ್ತೀರಾ. ಇನ್ನು ದೇವಸ್ಥಾನದ ಆವರಣಕ್ಕೆ ಹೋಗ್ತೀವಿ. ಮತ್ತೆ ಬನ್ನಿ ಹೋಗೋಣ. ಇನ್ನು ಹೀಗೆ ಮುಂದೆ ಬರ್ತಾ ಹೋದರೆ ಇಲ್ಲಿ ಮಂಚಾಳಮ್ಮನವರ ಸನ್ನಿಧಿ ಕಾಣಿಸುತ್ತೆ. ಸೊ ಇಲ್ಲಿ ಕೂಡ ಕತೆ ಇದೆ. ಅದರೊಳಗೂ ಭಕ್ತಾದಿಗಳು ಮೊದಲಾಗಿ ಮಂತ್ರಾಲಯಕ್ಕೆ ಹೋಗೋಕ್ಕಿಂತ ಮುಂಚೆ, ರಾಘವೇಂದ್ರ ಸ್ವಾಮಿ ದರ್ಶನ ತಗೊಳ್ಳೋದಕ್ಕಿಂತ ಮುಂಚೆ ಮಂಚಾಳಮ್ಮನ ದರ್ಶನ ತಗೋತಾರೆ. ಅಂದರೆ ಇಲ್ಲಿ ರಾಘವೇಂದ್ರ ಸ್ವಾಮಿ ನೆಲೆಸೋಕ್ಕಿಂತ ಮುಂಚೆಯಿಂದನೂ ಮಂಚಾಳಮ್ಮ ಗ್ರಾಮ ದೇವತೆ ಆಗಿರ್ತಾರೆ. ಸೊ ಈ ಗ್ರಾಮಕ್ಕೆ ಹೆಸರಾಗಿರೋದು ಮಂಚಾಲೆ ಅಂತ. ಸೊ ಇಲ್ಲಿ ಫಸ್ಟು ಅಂದರೆ ರಾಘವೇಂದ್ರ ಸ್ವಾಮಿ ಬರೋಕ್ಕಿಂತ ಮುಂಚೆಯಿಂದನೂ ಮಂಚಾಲಮ್ಮಂಗೆ ಪೂಜೆ ನಡೆಸ್ತಾ ಇರ್ತಾರೆ. ನಂತರ ಮಂಚಾಲಮ್ಮ ರಾಘವೇಂದ್ರ ಸ್ವಾಮಿ ಅವರಿಗೆ ಇಲ್ಲಿ ನೆಲೆ ನಿಲ್ಲಕ್ಕೆ ಸ್ಥಾನ ಕೊಡ್ತಾರೆ. ಹಾಗಾಗಿ ಫಸ್ಟು ದೇವರಿಗೆ ಪೂಜೆ ನಡೆಸೋದು ಮಂಚಾಳಮ್ಮಂಗೆ, ನಂತರ ರಾಘವೇಂದ್ರ ಸ್ವಾಮಿಗೆ. ಸೊ ಇಲ್ಲಿ ಬರೋ ಭಕ್ತಾದಿಗಳು ಯಾವಾಗಲೂ ಹಣ್ಕಾಯಿ ಇಲ್ಲಿ ತಾಯಿ ಹತ್ರ ಒಡಿಸಿ ಆಮೇಲೆ ರಾಘವೇಂದ್ರ ಸ್ವಾಮಿ ದೇವರ ಕೃಪೆಗೆ ಪಾತ್ರರಾಗ್ತಾರೆ. ನೋಡ್ತಾ ಇದ್ದಾರೆ ಅಮ್ಮನ ಪೂಜೆ ನಡೆಸ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ನೋಡ್ತಾ ಹೋದರೆ ಲೈಕ್ ದೇವಸ್ಥಾನದ ಎದುರಿಂದನೇ ನೀವು ನೋಡ್ತಾ ಹೋಗ್ಬೋದು. ಇನ್ನು ಅಮ್ಮನವರ ದರ್ಶನ ಮಾಡ್ಕೊ ಬಂದ್ವಿ. ಈಗ ನಾವು ಗುರುರಾಯರನ್ನು ನೋಡೋಕ್ಕೆ ಹೋಗೋಣ. ತುಂಬ ಖುಷಿ ಆಗ್ತದೆ. ಅಪ್ಪ ಎಷ್ಟು ಜನ ಬಂದಿದ್ರು ಅಂದರೆ, ನಾವು ಅಷ್ಟೊತ್ತಿಗೆ ಹೋದರೂ ಸಹ ಜನ ನೀವು ನೋಡ್ತಾ ಇದ್ದೀರಾ, ಜನ ಸಾಗರ ಅಂತಲೇ ಹೇಳ್ಬೋದು. ಗುರುವಾರ ಇಷ್ಟು ಜನ ಬರ್ತಾರೆ ಅಂತ ಈ ಸಲನೇ ನಂಗೆ ಗೊತ್ತಾಗಿದೆ. ಯಾಕಂದರೆ ಪ್ರತಿ ಸಲ ನಾವು ಗುರುವಾರ ಹೋಗ್ತಿದ್ವಿ, ಬಟ್ ವರ್ಷಕ್ಕೊಮ್ಮೆ ನಾವು ಹೋಗ್ತಾ ಇದ್ವಿ. ಬಟ್ ಇಷ್ಟು ಜನ ಇರ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲಾಗಿತ್ತು. ಸಿಕ್ಕಾಪಟ್ಟೆ ಜನ. ಆಮೇಲೆ 1 ರೌಂಡ್ ಹಾಕಿದ್ವಿ. ನಂತರ ಲೈನಿಗೆ ನಿಂತ್ಕೊಳ್ಳುವ ಅಂತ ಲೈನ್ ಹತ್ರ ಹೋಗ್ತಾ ಇದ್ವಿ. ನೀವು ನೋಡ್ತಾ ಇದ್ದೀರಾ ಎಲ್ಲ ಹೆಜ್ಜೆ ನಮಸ್ಕಾರ, ಹಾಗೆ ಉರುಳು ಸೇವೆ ಮತ್ತು ಹೆಜ್ಜೆ ಮೇಲೆ ಹೆಜ್ಜೆ, ಈ ಥರ ಎಷ್ಟೋ ಭಕ್ತಾದಿಗಳು ದೇವರಿಗೆ ಸಲ್ಲಿಸ್ತಾ ಇದ್ರು. ನೋಡ್ತಾ ಇದ್ದೀರಾ ನೀವು ಒಂದೊಂದು ಹೆಜ್ಜೆಗೂ ನಮಸ್ಕಾರ ಮಾಡೋದು.
ಹೀಗೆ ನೋಡ್ತಾ ಹೋಗ್ಬೋದು. ಮತ್ತು ಭಕ್ತರ ಪ್ರೀತಿನ ಹಾಗೆ ಅಲ್ವಾ, ರಾಯರು ಅಂದರೂ ಕೂಡಲೇ ಅಷ್ಟು ಪ್ರೀತಿಯ ಮನೋಭಾವ ಅಂತಲೇ ಹೇಳ್ಬೋದು. ಮತ್ತೊಂದು ಅವರನ್ನು ನಂಬಿಕೊಂಡು ಯಾರೇ ಹೋದರೂ ಕೂಡ ಅವ್ರು ಯಾವತ್ತೂ ಕೈ ಬಿಡಲ್ಲ ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಇದ್ದೀರ ಜನನ, ಇನ್ನೇನು ನಾವು ಲೈನಿಗೆ ನಿಂತ್ಕೋಬೇಕು. ಸೊ ಇದೇ ನಮ್ಮ ಲೈನು. ಈಗ ನಾವು ಹೋಗಿ ಲೈನಲ್ಲಿ ನಿಂತ್ಕೊಳ್ತಾ ಇದ್ದೀವಿ. ಅಪ್ಪ ಎಷ್ಟು ಜನ ಇದ್ರು ಅಂದರೆ ಲೈನಲ್ಲಿ ನೂಕಾಡ್ತಾಯಿದ್ರು. ನೀವು ನೋಡ್ತಾ ಇದ್ದೀರಾ, ಲೈನಲ್ಲಿ ಜಸ್ಟ್ ಬಂದು ನಿಂತಿದ್ದೇನೆ. ನೂಕಾಡ್ತಾಯಿದ್ರು, ಸಿಕ್ಕಾಪಟ್ಟೆ ನೂಕಾಡ್ತಾಯಿದ್ರು. ಬಟ್ ರಾಯರನ್ನ ನೋಡಬೇಕಂದ್ರೆ ಎಲ್ಲರಿಗೂ ಒಂಥರ ತವಕಾನೆ ಅಂತ ಹೇಳ್ಬೋದು. ಹಾಗೆ ನಾವು ಒಂಥರ ಪುಣ್ಯ ಮಾಡ್ಕೊಂಡು ಬಂದಿದ್ದೀವಿ ಅಂತಲೇ ಹೇಳ್ಬೋದು. ನೀವು ನೇರವಾಗಿ ನೋಡ್ತಾ ಇದ್ದೀರ ಗುರುಗಳನ್ನ. ನಾವು ಹೋಗಿರೋ ಟೈಮಲ್ಲೇ ಅವ್ರ ದರ್ಶನ ಕೂಡ ಸಿಕ್ತು. ಒಂಥರ ತುಂಬ ಖುಷಿಯಾಯಿತು, ಮನಸ್ಸಿಗೆ ತುಂಬ ನೆಮ್ಮದಿ ಆಯಿತು. ಅವ್ರನ್ನ ನೋಡೋಕ್ಕೋಸ್ಕರ ಅಷ್ಟು ಜನ ಕಾಯ್ತಾ ಇರ್ತಾರೆ. ನಾವು ಹೋಗಿದ್ದ ಟೈಮಿಗೆ ಅವ್ರು ನಮಗೆ ಸಿಕ್ಕಿದ್ದು ತುಂಬ ಖುಷಿ ಆಯಿತು. ಇನ್ನೇನು ಲೈನ್ ಮುಂದೆ ಹೋಗ್ತಾ ಇದೆ, ನಾವು ಹೋಗ್ತಾ ಇದ್ದೀವಿ, ನೋಡ್ತಾ ಇರ್ಬೋದು. ಅಲ್ಲಿರೋ ಫುಲ್ ರಶ್ಶಿಂದ ನಾವು ಲೈನಿಗೆ ಬಂದ್ವಿ. ಇಲ್ಲೆಲ್ಲ ಒಬ್ಬೊಬ್ಬರೇ ಹೋಗೋದಾಗಿತ್ತು. ಚೆನ್ನಾಗಾಯಿತು. ನಂತರ ದೇವ್ರ ದರ್ಶನ ಕೂಡ ಮಾಡಿದ್ವಿ. ಎಷ್ಟು ಚೆನ್ನಾಗಾಯ್ತು ಅಂದರೆ ಫುಲ್ ಖುಷಿ ಆಯಿತು. ಈಗಷ್ಟೇ ಜಸ್ಟ್ ದರ್ಶನ ಮುಗಿಸ್ಕೊಂಡು ಬಂದೆ. ಇನ್ನು ದರ್ಶನ ಅಂತೂ ಮುಗೀತು. ತುಂಬ ಖುಷಿ ಆಯಿತು. ಇನ್ನು ಹೇಳಬೇಕಂತ ಹೇಳಿದ್ರೆ ಒಳಗಡೆ ನಿಮಗೆ ವಿಡಿಯೋ ಮಾಡೋಕ್ಕಾಗಿಲ್ಲ, ಹಾಗಾಗಿ ನಿಮಗೆ ತೋರ್ಸೋಕ್ಕಾಗಿಲ್ಲ. ಬಟ್ ಮಿಕ್ಕಿದ್ದು ಎಲ್ಲ ಅಪ್ಡೇಟ್ಸ್ನೂ ನಿಮಗೆ ಕೊಡ್ತಾ ಹೋಗ್ತೀನಿ. ಆಮೇಲೆ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಬೇಕು. ಪ್ಲೀಸ್ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿದೆ ನೋಡಿ. ನೋಡ್ತಾ ಇದ್ದೀರಾ, ದರ್ಶನ ಮುಗಿಸಿದ್ದೆ ಒಂಥರ ಖುಷಿ ಆಗ್ತಾ ಇದೆ. ಯಾಕಂದರೆ ರಾಯರ ದರ್ಶನ ತೊಗೊಂಡ್ವಿ. ಇನ್ನು ಇಲ್ಲಿರೋ ಲೈನ್ ಬಂದು ಅಕ್ಷತೆ ಕಾಳು ಕೊಡುವಂಥದ್ದು. ಈಗ ನಾವು ಹೋಗ್ತಾ ಇರೋದು ಮ್ಯೂಸಿಯಮ್ಗೆ. ಇನ್ನು ಇಲ್ಲಿ ಫ್ರೆಂಡ್ಸ್ ನೀವು ಪಲ್ಲಕ್ಕಿ ಆಗಿರ್ಬೋದು, ರಥ, ಹಾಗೆ ಕೃಷ್ಣನ ವಿಗ್ರಹ ನೋಡ್ಬೋದು. ರಾಘವೇಂದ್ರ ಸ್ವಾಮಿಗೆ ತುಂಬ ಇಷ್ಟ ಕೃಷ್ಣ ಅಂದರೆ. ಸೊ ಇಲ್ಲಿ ಅದನ್ನು ಕೂಡ ನೋಡ್ಬೋದು, ಕೃಷ್ಣನು ಕೂಡ ನೋಡ್ಬೋದು. ಹಾಗೆ ದೇವಸ್ಥಾನಕ್ಕೆ ಉಪಯೋಗಿಸುವಂಥ ಹಲವಾರು ವಸ್ತುಗಳನ್ನು ಇಲ್ಲಿ ಸಂಗ್ರಹಿಸಿದ್ದಾರೆ. ನೋಡ್ತಾ ಇರ್ಬೋದು, ನೀವೆಲ್ಲನೂ ನೋಡ್ತಾ ಹೋಗ್ಬೋದು. ಗೋಲ್ಡು ಮತ್ತು ಬೆಳ್ಳಿ ಸಾಮಾನೆಲ್ಲ ಇದೆ. ಹಾಗೂ ರಥ ಇದೆ, ನಮ್ಮ ರಾಘವೇಂದ್ರ ಸ್ವಾಮಿನ ಕರ್ಕೊಂಡು ಹೋಗುವಂಥ ರಥ ಇಲ್ಲಿ ನೋಡ್ಬೋದು. ಹೀಗೆ ಮುಂದೆ ಹೋದರೆ ಎಲ್ಲ ರಾಘವೇಂದ್ರ ಸ್ವಾಮಿ ಫೋಟೋ ಆಗಿರ್ಬೋದು, ಹಳೆ ಫೋಟೋ ಎಲ್ಲ ನೀವು ನೋಡ್ತಾ ಹೋಗ್ಬೋದು. ಈಗ ನಾವು ದೇವರ ದರ್ಶನ ತೊಗೊಂಡ್ವಿ. ಈಗ ಬನ್ನಿ ಫ್ರೆಂಡ್ಸು ತಿಂಡಿ ತಿನ್ನೋಕೆ ಹೋಗೋಣ. ಫೈನಲಿ ತಿಂಡಿ ತಿನ್ನೋಕೆ ಬಂದ್ವಿ. ತುಂಬ ಹೊಟ್ಟೆ ಹಸ್ಬಿಟ್ಟಿತ್ತು, ಆದರೆ ದರ್ಶನ ತೊಗೊಂಡೆ ತಿಂಡಿ ತಿನ್ನೋಣ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಇಡ್ಲಿ ವಡೆ ತೊಗೊಂಡೆ. ಸೊ ಫುಲ್ ಬ್ಯಾಟಿಂಗ್ ಮಾಡಿಕೊಂಡು ಇವಾಗ ನಾನು ಹೋಗ್ತಾ ಇರೋದು ಒಂದು 5 ಪ್ಲೇಸಿಗಂತಲೇ ಹೇಳ್ಬೋದು. ನಿಮ್ಗೆ ಗೊತ್ತಿರ್ತದೆ, ನಾವು ಏನು ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿ ತುಂಬ ಆಟೋಸ್ ಇರ್ತದೆ. 5 ಪ್ಲೇಸಸ್ನ ಕವರ್ ಮಾಡ್ತಾರೆ. ಸೊ ಅವ್ರು ಬಂದು 250 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ನಾವು 5 ಪ್ಲೇಸಸ್ನ ಕವರ್ ಮಾಡ್ಬೋದು. ನೋಡ್ತಾ ಇದ್ದೀರಾ, ಈಗ ಆಲ್ರೆಡಿ ಗಾಡಿ ಸ್ಟಾರ್ಟ್ ಆಗಿದೆ, ನಾವು ಹೋಗ್ತಾ ಇದ್ದೀವಿ. ಇವಾಗ ನಾವು ಹೋಗ್ತಾ ಇರೋದು ಅಭಯ ನಿನ್ನಯ ಸ್ವಾಮಿ ದೇವಸ್ಥಾನಕ್ಕೆ. ಸೊ ಇದನ್ನು ಕೊಂಡಾಪುರ ಆಂಜನೇಯನ ದೇವಸ್ಥಾನ ಅಂತ ಕೂಡ ಹೇಳ್ತಾರೆ. ಇದು 52 ಫೀಟ್ ಉದ್ದ ಇದೆ. ಸೊ ನೋಡ್ತಾ ಇದ್ದೀರಾ, ಇದೇ ದೇವಸ್ಥಾನ 52 ಫೀಟ್ ಉದ್ದದಂತಹ ಆಂಜನೇಯ ಸ್ವಾಮಿನ ಮೂರ್ತಿ ನೋಡ್ತಾ ಇದ್ದೀರಾ ನೀವೀಗ. ತುಂಬ ಚೆನ್ನಾಗಿತ್ತು. ನೀವು ಏನಾದರೂ ದೇವಸ್ಥಾನ ಬಂದಾಗ ಇಲ್ಲೆಲ್ಲ ಬಂದು ಹೋಗಿ, ತುಂಬ ಚೆನ್ನಾಗಿರುತ್ತೆ ಪ್ಲೇಸಸ್ ಅಂತೂ. ನೋಡ್ತಾ ಇದ್ದೀರಾ, ನೀವು ಕೂಡ ದರ್ಶನ ತಗೊಳ್ಳಿ. ದರ್ಶನ ತೊಗೊಂಡು ಮುಗಿದು ಸೊ ಈಗ ಹೋಗೋಣ ಬನ್ನಿ. ನಾವು ಬಂದಿರೋ ಆಟೋನೇ ಇದು. ಸೊ ನಾವು ಬಂದಿದ್ದು 5 ಜನ. ನಿಮಗೆ ಅದನ್ನು ತೋರಿಸ್ತಾ ಹೋಗ್ತೀನಿ. ಸೊ ನಾವು ಬಂದಿರೋ ಸಾರಥಿ ಇದೆ. ನಾವು ಬಂದಿರೋ ದೇವಸ್ಥಾನ ಆಂಜನೇಯನ ಟೆಂಪಲ್ ಇದು. ಸೊ ಬನ್ನಿ ಇವಾಗ ಮತ್ತೆ ಹೋಗೋಣ. ಇಲ್ಲಿ ಬಂದರೆ ನೀವು ರಾಘವೇಂದ್ರ ಸ್ವಾಮಿ ಅವರು ಉಳಿದಿರೋಂತಹ ಮನೆ ಇದು. ಸೊ ಬನ್ನಿ ಒಳಗೆ ಹೋಗೋಣ. ಇಲ್ಲೇ ರಾಘವೇಂದ್ರ ಸ್ವಾಮಿ ನೆಲೆಸಿದ್ರು. ಇನ್ನು ಇಲ್ಲಿ ಬಂದರೆ ನೀವು ಪ್ರತಿಯೊಂದು ರಾಘವೇಂದ್ರ ಸ್ವಾಮಿಯವರ ಹಿಸ್ಟ್ರಿ ನೀವು ನೋಡ್ತಾ ಹೋಗ್ಬೋದು. ಅವರು ಪ್ರತಿ ಇತಿಹಾಸನೂ ನೋಡ್ತಾ ಹೋಗ್ತಾ ಇದ್ದಾರೆ. ಇದೆಲ್ಲ ರಾಘವೇಂದ್ರ ಸ್ವಾಮಿಯವರ ಪೂರ್ತಿ ಕಥೆನ ಚಿತ್ರಿಸಿದ್ದಾರೆ. ಸೊ ಈ ಚಿತ್ರದೊಳಗೆ ನೀವು ಪೂರ್ತಿ ಕಥೆನ ನೋಡ್ತಾ ಹೋಗ್ಬೋದು.
ಇನ್ನು ಇಲ್ಲಿ ಒಳಗಡೆ 4 ದೇವರಿದ್ದಾರೆ, ಅಲ್ಲಿ ಕೂಡ ನೀವು ಹೋಗ್ಬೋದು. ಇಲ್ಲಿ ಫೋಟೋಸ್ ತೆಗಿಲಿಕ್ಕಿಲ್ಲ, ನಾನು ಬಯಸ್ಕೊಂಡಿದ್ದೆ, ಹಾಗಾಗಿ ನಾನು ಮತ್ತೆ ವಿಡಿಯೋ ಶೂಟ್ ಮಾಡಲಿಲ್ಲ ಒಳಗಡೆ. ಇಲ್ಲಿ ನಾವು ದೇವರ ದರ್ಶನ ತೊಗೋಬೋದು. ಸೊ ಇಲ್ಲಿ ದೇವರು ಇಲ್ದಿದ್ದಂಥದ್ದು. ಆಮೇಲೆ ಇಲ್ಲೇ ರಾಘವೇಂದ್ರ ಸ್ವಾಮಿಯವರು ಮಲಗ್ತಿದ್ದಂಥ ಸ್ಥಳ. ಸೊ ಇನ್ನು ನೋಡ್ತಾ ಇರ್ಬೋದು, ಇದೇ ಸ್ಥಳದಲ್ಲಿ ರಾಘವೇಂದ್ರ ಸ್ವಾಮಿ ಮಲಗ್ತಾಯಿದ್ರು. ಇನ್ನು ನಾವು ಬಂದಿರೋದು ಪಂಚಮುಖಿ ಆಂಜನೇಯನ ದೇವಸ್ಥಾನಕ್ಕೆ. ಸಾರಿ ಫ್ರೆಂಡ್ಸ್, ನನಗೆ ಆಂಜನೇಯ ಸ್ವಾಮಿ ಜ್ಞಾನ ಮಾಡಿರೋಂಥ ದೇವಸ್ಥಾನನ ತೋರ್ಸೋಕ್ಕಾಗಲಿಲ್ಲ, ಸಾರಿ ಫಾರ್ ದ್ಯಾಟ್, ಬಿಕಾಸ್ ಅಲ್ಲೆಲ್ಲೂ ವಿಡಿಯೋ ಶೂಟ್ ಮಾಡಲಿಕ್ಕಿಲ್ಲ ಆಗಿತ್ತು. ಹಾಗಾಗಿ ಇನ್ನು ಇಲ್ಲಿ ನೀವು ನೋಡಿದ್ದು ಪಂಚಮುಖಿ ದೇವಸ್ಥಾನ, ಇಲ್ಲೂ ಕೂಡ ನಾನು ಯಾವುದೇ ಥರ ವಿಡಿಯೋ ಶೂಟ್ ಮಾಡಲಿಲ್ಲ, ಸಾರಿ ಫಾರ್ ದ್ಯಾಟ್. ಇಲ್ಲಿ ನೀವು ನೋಡ್ತಾ ಹೋಗ್ಬೋದು. ಇಲ್ಲಿಂದ ಮುಂದೆ ಬಂದಾಗ ಪಂಚಮುಖಿ ಆಂಜನೇಯ ಸ್ವಾಮಿ ದೇವರ ದರ್ಶನ ತೊಗೊಂಡ್ರ ಮೇಲೆ ಹೀಗೆ ಸ್ಟ್ರೈಟ್ ಬಂದರೆ ಇಲ್ಲಿ ನೀವು ಲಕ್ಷ್ಮೀ ಅಮ್ಮನವರ ದೇವಸ್ಥಾನ ನೋಡ್ತಾ ಇರ್ಬೋದು. ಸೊ ಇಲ್ಲಿ ಕೂಡ ನೀವು ದರ್ಶನ ತೊಗೋಬೋದು. ನಂತರ ನಾನೀಗ ವಾಪಸ್ ಹೊರಟಿದ್ದೀನಿ. ಸೊ ಇವಾಗ ನಾವು ವಾಪಸ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರಸಾದ ಊಟ ಮಾಡಿಕೊಂಡು, ಬಿಕಾಸ್ ಆಲ್ರೆಡಿ 2 o'clock ಆಗಿದೆ, 2:30ಗೆ ಊಟ ಕ್ಲೋಸ್ ಆಗುತ್ತೆ. ಹಾಗಾಗಿ ನಾವು ಬೇಗ ದೇವಸ್ಥಾನ ಹೋಗಿ ತಲುಪಬೇಕಿತ್ತು. ಬೇಗ ಹೊರಟ್ವಿ, ಯಾವುದೇ ಥರ ವಿಡಿಯೋ ಶೂಟ್ ಮಾಡಲಿಲ್ಲ. ಅದಕ್ಕೆ ನೀವು ಬಂದಾಗ ತಪ್ಪದೇ ಇದಿಷ್ಟು ದೇವಸ್ಥಾನ ನೋಡಿ ನಿಮಗೂ ಪೂರ್ತಿ ಖುಷಿ ಆಗುತ್ತೆ. ಯಾಕಂದರೆ ನನಗೆಲ್ಲ ಅಲೋ ಇರಲಿಲ್ಲಾಗಿತ್ತು ವಿಡಿಯೋ ಮಾಡೋಕ್ಕೆ, ಹಾಗಾಗಿ ನಾನು ಯಾವುದೇ ಥರ ವಿಡಿಯೋ ಶೂಟ್ ಮಾಡಲಿಲ್ಲ, ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಇವಾಗ ಹೋಗೋಣ ಬನ್ನಿ, ನೀವು ಕೂಡ ನನ್ನ ಜೊತೆಗೆ ಪ್ರಸಾದದ ಊಟ ಮಾಡಿ. ಜಸ್ಟ್ ಬಂದು ರೀಚ್ ಆದ್ವಿ, 5 ಜನದ್ದು ದುಡ್ಡು ಕೊಟ್ವಿ ಆಟೋದವರಿಗೆ. ಈಗ ನಾವು ಊಟದ ಹಾಲಿಗೆ ಬಂದಿದ್ದೀವಿ. ಇದೇ ಊಟದ ಹಾಲ್. ಸೊ ತೋರಿಸ್ತೀನಿ ಜನ ಎಷ್ಟಿದ್ದಾರೆ ಅಂತ. ನೋಡಿ ಇಷ್ಟು ಜನ ಇದ್ದಾರೆ. ಇವಾಗ ಬಂದು 2 ಗಂಟೆ ಆಗಿದೆ, 2 ಗಂಟೆಗೆ ಇಷ್ಟು ಜನ ಇದ್ದಾರೆ. ಇನ್ನು ನಾವಿಷ್ಟು ಜನನ್ನ ಕಳಿಸಿ ನಾವು ಹೋಗಿ ಊಟ ಮಾಡಬೇಕು. ಸೊ ಊಟಕ್ಕೆ ಹೋಗೋಣ. ಊಟಕ್ಕೆ ಹೋಗಬೇಕಾದ್ರೆ ಹೇಗಾಗತ್ತೆ ಪ್ರತಿಯೊಂದು ತೋರಿಸ್ತೀನಿ. ಅದರೊಳಗೂ ಲಗೇಜ್ ಬೇರೆ ಇದೆ, ನನ್ನ ಹತ್ರ ಒಂದು ಬ್ಯಾಗ್ ಬೇರೆ ಇತ್ತು. ಫುಲ್ ಸೆಕೆ ಆಗ್ತಾಯಿತ್ತು ಪಾಪ. ಎಲ್ಲರನ್ನೂ ನೀವು ನೋಡ್ತಾ ಇರ್ಬೋದು, ಮಕ್ಕಳಿಂದ ಹಿಡಿದು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ. ನನಗೂ ಫುಲ್ ಸೆಕೆ ಆಗಿ ಎಲ್ಲರೂ ಮೈಮೇಲೆ ಬೀಳ್ತಾರೆ. ಎಷ್ಟು ಜನ ಇದ್ದಾರೆ ನೋಡಿ. ಅಪ್ಪ ನಿಜವಾಗ್ಲೂ ನಾನು ಬಂದಿದ್ದು 2 ಗಂಟೆಗೆ. ಇನ್ನೂ ಎಷ್ಟು ಜನ ಬೆಳಗ್ಗಿಂದ ಅಂದರೆ 11 ಗಂಟೆಗೆ ಊಟ ಸ್ಟಾರ್ಟು, 11 ಗಂಟೆಯಿಂದ ಎಷ್ಟು ಜನ ಬಂದಿರ್ಬೋದು ಅಂತ ನೀವೇ ಯೋಚನೆ ಮಾಡಿ. ಕೊನೆಗೂ ನಾವೆಲ್ಲ ಮುಗಿಸಿ ಲೈನಿಗೆ ಬಂದ್ವಿ. ಈಗ ಊಟದ ಹಾಲಿಗೆ ಬಂದ್ವಿ. ಈಗ ಪ್ರಸಾದದ ಊಟ ಮಾಡೋ ಟೈಮ್ ಬಂತು. ಸೊ ಬನ್ನಿ ಊಟ ಹಾಕ್ಕೊಳ್ಳೋಣ. ನೋಡಿ ಊಟ ಹಾಕ್ಕೊಂಡೆ. ಊಟ ಮಾಡೋಕ್ಕೂ ಪುಣ್ಯ ಬೇಕು. ಪ್ರಸಾದದ ಊಟನ ಸ್ವೀಕರಿಸ್ತಾ ಇದ್ದೀನಿ. ಬನ್ನಿ ಊಟ ಮಾಡಿ ಮತ್ತೆ ಸಿಗ್ತೀನಿ. ಜಸ್ಟ್ ಈಗ ಊಟ ಮುಗಿಸಿದ್ವಿ. ಈಗ ಮತ್ತೆ ಇಷ್ಟು ಚೆನ್ನಾಗಿದೆ ಅಂದರೆ ಊಟ ಅಂತೂ ಸೂಪರ್ವಾಗಿತ್ತು. ಫುಲ್ ಖುಷಿ ಆಯಿತು. ಹೊಟ್ಟೆ ತುಂಬ ಬೆಳಗ್ಗಿಂದ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಪ್ರಸಾದ ತಗೋಬೇಕು, ಊಟ ಎಲ್ಲ ಹಾಗೆ ಸ್ವಲ್ಪ ಐಟಮ್ಸ್ ಎಲ್ಲ ಸ್ಟ್ರಾಂಗ್ ಆಗಿದೆ, ಸರಳ ಇಷ್ಟ ಆಗಿದೆ ಅಂತ. ಹಾಗಾಗಿ ಸೊ ಬನ್ನಿ ಈಗ ಮಾಡಿದೆ. ಸೊ ಇವಾಗ ಮತ್ತೆ ನಾವು ಫಸ್ಟ್ ಅದಕ್ಕಿಂತ ಮುಂಚೆ ಒಂದು ಚಹಾ ಕುಡ್ಕೊಂಡು ಹೋಗೋಣ. ಸೊ ಫೈನಲಿ ಚಹಾ ತೊಗೊಂಡಿದ್ದೀನಿ, ಕುಡಿಯೋಣ. ಈಗ ನಾನು ಬಂದಿರೋದು ಪ್ರಸಾದ ತೊಗೊಳಕ್ಕೆ, ಪ್ರಸಾದದ ಕೌಂಟರಿಗೆ. ನನಗಂತೂ ತುಂಬ ಖುಷಿ. ರಾಘವೇಂದ್ರ ಸ್ವಾಮಿ ಪ್ರಸಾದ ಅಂದರೆ ನಮ್ಮ ಅಜ್ಜ ಜೊತೆಗಿದ್ದೀನಿ, ಮಿಕ್ಕಿದವರೆಲ್ಲ ಅಲ್ಲೇ ಇದ್ದಾರೆ. ಸೊ ನಾನು ನನ್ನ ಅಜ್ಜ ಬಂದಿದ್ದೀವಿ. ಸೊ ಫೈನಲಿ ಪ್ರಸಾದ ತೊಗೊಂಡೆ. ನನ್ನ ಫೇವ್ರೆಟ್ ಪ್ರಸಾದ ಅಂತಲೇ ಹೇಳ್ಬೋದು. 100 ರೂಪಾಯಿಗೆ 4 ಅಂತ ಕೊಡ್ತಾರೆ. ಸೊ ಇದೇ ಪ್ರಸಾದ ಒನ್ ಆಫ್ ದಿ ಫೇವ್ರೆಟ್ ಸ್ವೀಟ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್ ಎಲ್ಲ ಹೇಳಿದ್ದಾರೆ ತಗೋಬಾ ಅಂತ. ಸೊ ಎಲ್ಲರಿಗೂ ತಗೊಬಂದಿದ್ದೀವಿ, ಫ್ಯಾಮಿಲಿಯವ್ರಿಗೂ ತಗೊಬಂದಿದ್ದೀವಿ, ಚಿಕ್ಕಮ್ಮಂದಿರೆಲ್ಲ ಹೇಳಿದ್ರು. ಬನ್ನಿ ಈಗ ಹೋಗೋಣ. ಸೊ ಫೈನಲ್ಲೇ ಮುಗಿಸಿದ್ವಿ. ತುಂಬ ಚೆನ್ನಾಗಾಯಿತು ನಮ್ಮ ಟ್ರಿಪ್ ಮಾತ್ರ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ನೀವೇನಾದ್ರು ನನ್ನ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಹಾಗೆ ಬೆಲ್ ಐಕಾನ್ನ ಕೂಡ ಒತ್ತಿ ಹೊಸ ವಿಡಿಯೋಸಿಗಾಗಿ, ಅಪ್ಡೇಟೆಡ್ ವಿಡಿಯೋಸಿಗಾಗಿ ನಿಮ್ಮ ಪ್ರೋತ್ಸಾಹ ನನ್ನ ಜೊತೆಗೆ ಯಾವಾಗಲೂ ಹೀಗೆ ಇರಬೇಕು. ಸೊ ಒನ್ಸ್ ಅಗೇನ್ ಮಲೆನಾಡು ಬ್ಲಾಗರಿಂದ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇನ್ನು ನಾವಿದ್ದು ಇದೇ ಬಿಲ್ಡಿಂಗು. ಸೊ ಬನ್ನಿ ಈಗ ಮತ್ತೆ ಫ್ರೆಶ್ ಆಗೋಕೆ ಹೋಗೋಣ. 2nd ಫ್ಲೋರಲ್ಲಿ ನಮ್ಮ ರೂಮ್ ಇರೋದು. ಸೊ ಬನ್ನಿ ಫ್ರೆಂಡ್ಸ್ ಹೋಗೋಣ.
ಇವತ್ತಿನ ದರ್ಶನ ಚೆನ್ನಾಗಾಗಿದೆ ಅಂದ್ಕೊಂಡಿದ್ದೀನಿ. ಬಟ್ ಒಳಗಡೆ ವಿಡಿಯೋ ಮಾಡಲಿಕ್ಕೆ ಆಗಿರೋದಕ್ಕೆ ಕಾರಣದಿಂದ ನನಗೆ ದೇವ್ರನ್ನ ತೋರ್ಸೋಕ್ಕಾಗಿಲ್ಲ. ಬಟ್ ದೇವಸ್ಥಾನದ ಪ್ರತಿಯೊಂದನ್ನು ನಿಮಗೆ ಅಪ್ಡೇಟ್ಸ್ನ ಕೊಡ್ತಾ ಹೋಗಿದ್ದೆ. ಇನ್ನು ಇಲ್ಲಿ ನೀವು ನೋಡ್ತಾ ಇರ್ಬೋದು ನನ್ನ ತಂಗಿ, ನಮ್ಮ ಅಜ್ಜ ಹಾಗೆ ನನ್ನ ಚಿಕ್ಕಮ್ಮನ ಮಕ್ಕಳು. ಸೊ 4 ಜನ ಬಂದಿದ್ವಿ. ಸೊ ಈಗ ಮತ್ತೆ ನಾನು ದೇವಸ್ಥಾನಕ್ಕೆ ಬಂದೆ. ಬಿಕಾಸ್ ನಾನು ಆವಾಗಲೇ ಅಕ್ಷತೆ ಕಾಳು ತೊಗೊಂಡಿಲ್ಲಾಗಿದ್ದೆ. ಹಾಗಾಗಿ ದೇವ್ರ ಅಕ್ಷತೆ ಕಾಳು ತೊಗೊಂಡು ಮತ್ತು ದೇವ್ರ ಫೋಟೋಸ್ ತೊಗೊಂಡು ಹೋಗೋಣ ಅಂತ. ಸೊ ಎಲ್ಲ ತೊಗೊಂಡ್ವಿ. ತುಂಬ ಚೆನ್ನಾಗಾಯಿತು ದರ್ಶನ ಅಂತೂ. ನೀವಿಲ್ಲಿ ದೇವ್ರ ದರ್ಶನ ತೊಗೋಬೋದು. ಆವಾಗಲೇ ನಾನು ನಿಮ್ಗೆ ತೋರ್ಸೋಕ್ಕಾಗಿಲ್ಲ, ಹಾಗಾಗಿ ಇವಾಗ ತೋರಿಸ್ತಾ ಇದ್ದೀನಿ. ಎಲ್ಲರೂ ಕೈ ಮುಟ್ಕೊಳ್ಳಿ, ನಿಮ್ಮ ಆಸೆ ಆಕಾಂಕ್ಷೆಯಿಂದ ದೇವ್ರ ಹತ್ರ ಮೊರೆ ಹೋಗಿ. ಫೈನಲಿ 2ನೇ ಸಲನೂ ಬಂದು ದರ್ಶನ ತೊಗೊಂಡ್ವಿ, ಎಲ್ಲ ಆಯಿತು. ಈಗ ಮನೆಗೆ ಹೋಗೋ ಟೈಮ್ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಟ್ ಲಾಸ್ಟ್ ದೇವಸ್ಥಾನ ನೋಡಿ ಈ ನಿಮ್ಮ ಪ್ರೋತ್ಸಾಹ ನನ್ನ ಜೊತೆಗೆ ಯಾವಾಗಲೂ ಇರಲಿ. ಗುರುರಾಯರ ಆಶೀರ್ವಾದ ನನ್ನ ಮೇಲೆ ಯಾವಾಗಲೂ ಇರುತ್ತೆ ಅಂದ್ಕೊಂಡಿದ್ದೀನಿ. ನಿಮ್ಮ ಮೇಲೂ ಹಾಗೆ ಸದಾ ಇರಲಿ. ಈಗ ಬನ್ನಿ ರೂಮಿಗೆ ಹೋಗಿ ರೆಡಿಯಾಗಿ ಮತ್ತೆ ಬಸ್ ಸ್ಟ್ಯಾಂಡಿಗೆ ಹೋಗೋಣ. ಫೈನಲಿ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀವಿ. ಈಗ ಹೊರಟ್ವಿ ನಾವು ಮಂತ್ರಾಲಯದಿಂದ ಸಿರ್ಸೆಗೆ. ಸೊ ಅದರ ಅಪ್ಡೇಟ್ಸು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ಹೋಗೋಣ. ಸೊ ಜಸ್ಟ್ ನಾವು ಬಸ್ ಹತ್ತಿದ್ವಿ, ಎಲ್ಲ ಕೂತ್ಕೊಂಡಿದ್ದೀವಿ, ನೋಡ್ತಾ ಇದ್ದೀರಾ. ಇನ್ನೇನು ಬಸ್ ಹೊರಡ್ತು. ಸೊ ಇವಾಗ ವಾಪಸ್ ನಾವು ಸಿರ್ಸಿಗೆ ಹೋಗ್ತಾ ಇದ್ದೀವಿ. ಆಮೇಲೆ ಇವಾಗ ಊಟಕ್ಕೆ ನಿಲ್ಲಿಸಿದ್ರು, ಊಟ ಮಾಡಿದ್ವಿ. ಊಟ ಅಂತೂ ಸೂಪರ್ವಾಗಿತ್ತು. 100 ರೂಪೀಸ್ ಪರ್ ಊಟ, ಮಸ್ತಾಗಿತ್ತು. ಫೈನಲಿ ರೀಚ್ ಆಗಿಬಿಟ್ವಿ ಸಿರ್ಸಿಗೆ. ಬೆಳಗ್ಗೆ ಸುಮಾರು 5:15 ಆಯಿತು. 5:15ಗೆ ನಾವು ರೀಚ್ ಆದ್ವಿ. ಡೇ ಅಂತೂ ಸೂಪರಾಗಾಯಿತು. ನೋಡಿದ್ರಲ್ಲ, ಬಸ್ ಇಳಿಬೇಕಾದ್ರೆ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಹುಬ್ಳಿ ರೋಡಿಂದ ಹೋಗುತ್ತೆ ಅಂದ್ಕೊಂಡ್ವಿ. ಸದ್ಯ ಯಲ್ಲಾಪುರ 4ರಿಂದನೇ ಹೋಯಿತು, ಹಾಗಾಗಿ ಎಲ್ಲ ಇಳಿಬೇಕಾಯಿತು. ಹಾಗಾಗಿ ಮಜಾ ಫನ್ ಮಾಡಿದ್ವಿ. ಸೊ ಫುಲ್ ಖುಷಿ ಆಯಿತು. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲೇ ತನಕ ಟಾಟಾ, ಬೈ ಬೈ, ಟೇಕ್ ಕೇರ್.